ಸಾಧನೆ ಕಡೆ ಇರಬೇಕು ಅನ್ನುವಂಥದ್ದನ್ನ ಇಲ್ಲಿ 3 ನುಡಿಗಳು ಹೇಳ್ಕೊತ ಬಂದಾರ. ಮೊದಲಿಗೆ ಇವು ಏನಪ್ಪಾ ಅಂದ್ರೆ ಈ ವಿಕಾರಗಳು ದೇಹಕ್ಕೂ ಆಗ್ತಾವು, ಇವು ಎಲ್ಲವೂ ಅದ್ರ ಧರ್ಮಗಳದಾವು ಅನ್ನುವಂಥದ್ದನ್ನ ತಿಳಿಸಿ ಈಗ ನಮ್ಗ ಕೊನೆ ಏನ್ ಹೇಳ್ತಾರಂದ್ರೆ ಮತ್ತೆ ನಾಳೆಗೆ ಇದು ಎಲ್ಲಾ ಏನೈತಲ್ಲ ನಿಮ್ಗೆ ತೋರ್ತದ ಜಗತ್ತ ದೇಹಾದಿ ಅಂದ್ರೆ ಜಗತ್ತಂದ್ರೆ ದೇಹಾದಿ ಹಿಡ್ಕೊಂಡು ಈ ಪ್ರಪಂಚ ಎಲ್ಲವೂ ಕೂಡ ಜಗತ್ತು ಸುಳ್ಳದ ಅನ್ನುವಂತರ ನಾವು ಎಲ್ಲರೂ ಕೂಡ ಪರಮಾತ್ಮನ ಪ್ರೀತಿಗೆ ಪಾತ್ರ ಆಗ್ಬೇಕಾಗ್ಯದ, ಜಗತ್ತಕ್ಕೆ ಪಾತ್ರ ಆಗಬೇಕಾಗಿಲ್ಲ. ಜಗತ್ತೇ ನಮ್ಮನ್ನೇನು ಕೈಲಾಸಕ್ಕೆ ಒಯ್ಯೋರೆ ಮನ ಮೆಚ್ಚಿ ನಡೆದರೆ ಚಂದ, ಮನ ಮೆಚ್ಚುವಂಗ ಮನ ಮೆಚ್ಚು ಅಂದ್ರೆ ಪರಮಾತ್ಮನ ಮೆಚ್ತಾನ. ನಾ ಮಾಡುವ ಕಾರ್ಯ ಸತ್ಯದ, ನಾ ಮಾಡೋ ಕಾರ್ಯ ಅಸತ್ಯದ ನಾನು ಗುರ್ತಾಗ್ತದ, ನಾನು ಸಾಕ್ಷಿ ಸ್ವರೂಪ ಅದೀನಂತೆ ನಾನು ಗುರ್ತಾಗ್ತದ, ನನ್ನೊಳಗೆ ಪರಮಾತ್ಮ ಅದಾನಂತ ನಾನು ಗುರ್ತಾಗ್ತದ, ನಾನು ಪರಮಾತ್ಮನೇ ಅದೀನೇನೋ ಇದ್ದ ಸಂಬಂಧ ನನಗೆ ಗುರ್ತಾಗ್ತದ. ನಾ ಪರಮಾತ್ಮ ಇರ್ಬೇಕಂದ್ರೆ ಈ 3 ಗುಣಗಳು ಗುರ್ತಾಗಲ್ಲ, ಅವೇ ಗುಣಗಳು ಸತ್ಯ ಅಂತ ತಿಳ್ಕೊತಾರ ಅಜ್ಞಾನಿಗಳು. ತಮ್ಮ ಗುಣದವ್ರು ಏನಂತಾರೆ ಇದೇ ಸತ್ಯ ಅಂತಾರ, ಹೊಡಿ ಬಡಿ ಕಡಿ ಅದೇ ಸತ್ಯ ಅಂತಾರ. ರಜೋ ಗುಣದವ್ರು ದೇಹಾದಿ ಬುದ್ಧಿನೇ ಸತ್ಯ ಅಂತಾರ. ಆದ್ರ ಸತ್ವ ಗುಣದವರು ಇವು 3 ತಿಳಿಯುವಂತ ಸತ್ವ ಗುಣದೊಳಗೆ ಜ್ಞಾನ ಐತಲ್ಲ, ಆ ಜ್ಞಾನದಿಂದ ಈ 3 ಗುಣ ನಾ ತಿಳಿನಲ್ಲ, ಈ 3 ಗುಣಗಳಿಂದ ನನಗೇನು ಆತ್ಮನೇ ನಾನು ಅದೀನಿ ಅನ್ನುವಂಥದ್ದನ್ನ ಸತ್ವ ಗುಣದವ್ರಿಗೆ ತಿಳಿಯುತ್ತದೆ. ಅದಕ್ಕೆ ಸತ್ವ ಗುಣ ಉಳ್ಳವರಾಗೋಣ ಅನ್ನುವಂಥದ್ದನ್ನ 2 ಮಾತುಗಳನ್ನ ಏನು ಮಾತಿನೊಳಗೆ ಹೆಚ್ಚು ಕಮ್ಮಿ ಆಗ್ತಾವ, ಒಬ್ಬೊಬ್ಬರಿಗೆ ನೋವು ಆಗ್ತಿರ್ತಾವ. ತಾವೆಲ್ಲರೂ ಕೂಡ ನಾನು ಸಣ್ಣ ಏನೋ ಮಗು ಹೆಂಗ ತಪ್ಪು ಮಾತಾಡಿದ್ರು ಕ್ಷಮಿಸ್ತೀರಂತ ತಾವೆಲ್ಲರೂ ಕೂಡ ನನ್ನನ್ನು ಕ್ಷಮಿಸ್ತೀರಿ. ಮತ್ತು ನಾಳೆಗಿನೂ ಕೂಡ ಆ ಸತ್ಸಂಗವನ್ನು ಇನ್ನಿಟ್ಟು ಕೇಳಿ ಉದ್ಧಾರ ಆಗೋಣ, ಸುಧಾರಿಸೋಣ ಅಂತ ಭಾವ ಇಟ್ಕೊಂಡು ನಮಗ್ ಬರ್ತೀರಿ ಅಂತೇಳಿ ನಮ್ಗೆಲ್ಲಾ ಪುಣ್ಯ, ನಂದು ಒಂದು ಪುಣ್ಯ ಅಂತ ತಿಳ್ಕೊಬೇಕು. ಅದಕ್ಕೆ ತಾವು ಕೂಡ ನನ್ನನ್ನ 2 ಮಾತುಗಳನ್ನು ಕ್ಷಮ ಮಾಡಿ ನನ್ನೊಂದ್ 2 ಮಾತುಗಳನ್ನು ಸಿದ್ಧಾರ್ಥ ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಪಾದಕ್ಕೂ ಕೂಡ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗಮನಾದಿ ಶೂನ್ಯಂ ಚಿದ್ರೂಪದೀಪಂ ತಿಮಿರಾಪಹಾರಂ ಪಶ್ಯಾಮಿ ತಂ ಸರ್ವಜನಾಂತರಸ್ಥಂ ನಮಾಮಿ ಹಂಸಂ ಪರಮಾತ್ಮರೂಪಂ. ಓಂ ಎಲ್ಲಾ ಶರಣಾರ್ಥಿಗಳು, ಎಲ್ಲಾ ಗುರುವೃಂದರಿಗೆ ನನ್ನ 2 ಮಾತುಗಳನ್ನ, ಗುರು ವಾಕ್ಯಗಳನ್ನ ನಾನು ನೋಡಿದಲ್ಲ ಆ ಗುರುನಾಥನ ತಿಳಿಸ್ತಾನಂತ 2 ಮಾತುಗಳನ್ನ ಹೇಳ್ತಾನೆ. ನಮ್ಮ ಶಂಕರಣ್ಣವ್ರು ಹೇಳಿದಂಗೆ ಆತ್ಮನಿಗೆ ಇದಿಲ್ಲ, ಆದ್ರೆ ಶಾಸ್ತ್ರಗಳು ಒಂದೊಂದ್ ತರ ಹೇಳ್ಬೋದು. ಆದ್ರೆ ಒಬ್ಬ ಕುಶಲನಾದ ಚಿತ್ರಗಾರನು ಗೋಡೆಯ ಮೇಲೆ ಮನೆ ಮಠಗಳನ್ನು, ಮನುಷ್ಯರನ್ನ, ಕೆರೆ ಕಟ್ಟೆಗಳನ್ನ, ಗಿಡ ಮರಗಳನ್ನ, ಪಶು ಪಕ್ಷಿಗಳನ್ನ ಸುಂದರವಾಗಿ ಬಣ್ಣಗಳಿಂದ ಬರೆದಿರ್ತಾನೆ. ನೋಡುವುದಕ್ಕೆ ಅದು ನಿಜವಾಗಿ ಇದ್ದಂತೆ ತೋರುತ್ತದೆ. ಹಾಗೆ ತೋರಿದ ಮಾತ್ರಕ್ಕೆ ಅಲ್ಲಿ ಏನಾದ್ರೂ ಇದೆಯೋ ಇದು ಅಲ್ಲಿ ಕೇವಲ ಗೋಡೆ ಹೊರತು ಮತ್ತೊಂದೇನಿರೋದಿಲ್ಲ. ಬಣ್ಣಗಳಿಂದ ಹಾಗೆ ತೋರಿತು ಅಷ್ಟೇ. ಹಾಗೆಯೇ ಪರಮಾತ್ಮ ಸ್ವರೂಪವೆನ್ನುವ ಗೋಡೆ ಮೇಲೆ ಮಾಯಾ ಎನ್ನುವ ಬಣ್ಣಗಳಿಂದ ನಾನಾ ವಿಧವಾಗಿ ಜಗತ್ತು ತೋರ್ತೈತೆ. ಹೀಗೆ ತೋರಿರೋ ಸಹ ಜಗತ್ತು ಸತ್ಯವೇ ಇಲ್ಲ. ವಾಸ್ತವವಾಗಿ ಇರುವುದೆಂದ್ರೆ ತೋರುವ ಜಗತ್ತಿಗೆ ಆಧಾರವಾದ ಪರಮಾತ್ಮ ಸ್ವರೂಪ ಒಂದೇ ಎಂಬುದಾಗಿ ಮನಸ್ಸಿಗೆ ಬೋಧಿಸಬೇಕು ನಾವು. ಹೆಂಗಪ್ಪ ಅಂದ್ರೆ ಸಿನಿಮಾದಲ್ಲಿ ಅನೇಕ ವಿಧವಾದ ಪದಾರ್ಥಗಳು ತೋರ್ತವೆ, ತೋರಿದ್ರು ಸಹ ಅಲ್ಲಿ ಏನಾದ್ರೂ ಇದೆಯೋ ಇಲ್ಲ ಇದನ್ನ ತಿಳಿಯದ ಬಾಲಕನು ಅಲ್ಲಿ ಕಂಡ ಪದಾರ್ಥಗಳನ್ನ ಸತ್ಯವೆಂದು ತಿಳಿದುಕೊಂಡು ಅವುಗಳನ್ನು ತನಗೆ ಬೇಕೆನ್ನುತ್ತಾನೆ. ಹಾಗೆ ಈ ಜಗದ್ರೂಪಿ ಸಿನಿಮಾದಲ್ಲಿ ಕಾಣುವುದನ್ನ ಅಜ್ಞಾನಿ ಬಾಲಕನು ಸತ್ಯವೆಂದು ತಿಳಿದುಕೊಂಡು ಅದನ್ನ ಪಡಿಬೇಕು, ಇದನ್ನ ಪಡಿಬೇಕು ಎಂಬುದಾಗಿ ಪ್ರಶ್ನೆ ಹೊಡೆದಾಕ್ಬೇಕು ಇದನ್ನ. ಆದ್ರೆ ವಿವೇಕಿ ಆದವನು ಮಾತ್ರ ಸಿನಿಮಾದಲ್ಲಿ ಇರುವುದು ಕೇವಲ ಬಟ್ಟೆ ಮಾತ್ರ. ನಾವು ನೋಡೋದ್ರೆ ದೃಶ್ಯ ತೋರ್ತದೆ, ಅಲ್ಲಿ ಇಲ್ಲವೆಂದು ತಿಳಿಯುವುದರಿಂದ ಅವನಿಗೆ ಅಲ್ಲಿ ಕಾಣುವ ವಸ್ತುಗಳನ್ನ ಪಡೆಯಬೇಕೆಂಬ ಇಚ್ಛೆ ಇರೋದಿಲ್ಲ. ಅದರಂತೆ ಮಾಯಾ ಎಂಬುವ ಇಲಿಮಿನ ನಾಮರೂಪಗಳಿಂದ ವಿಕಾರವಿಲ್ಲದ ನಿರ್ವಿಕಲ್ಪ ನಿರಾಕಾರ ನಿಷ್ಕ್ರಿಯವಾದ ಸರ್ವತ್ರ ವ್ಯಾಪಕವಾದ ಪರಿಪೂರ್ಣವಾದ ಶುದ್ಧ ಸಚ್ಚಿದಾನಂದ ಸ್ವರೂಪಿಯಾದ ಪರಮಾತ್ಮ ಸ್ವರೂಪವೆಂಬುವ ಬಟ್ಟೆಯ ಮೇಲೆ ಈ ಜಗದ್ರೂಪಿ ಸಿನಿಮಾ ತೋರ್ತದೆ. ಮತ್ತು ಕನಸಿನಲ್ಲಿ ಸಹ ಅನೇಕ ಪದಾರ್ಥಗಳು ತೋರ್ತವೆ. ಆದ್ರೆ ತೋರಿದ ಮಾತ್ರಕ್ಕೆ ಅವು ಸತ್ಯವಾಗಿ ಇಲ್ಲ. ಅದರಂತೆ ಇದು ಒಂದು ಹಗಲು ಕನಸು. ಇಲ್ಲಿಗೆ ಅನೇಕವಾಗಿ ಬೇರೆ ಬಾರಿಗೆ ತೋರ್ತವು.
ವಾಸ್ತವವಾಗಿ ಏನೂ ಇರುವುದಿಲ್ಲ ಅಂತ ನಮ್ ಶಂಕರಣ್ಣ ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ನಮಗೆ ಭ್ರಮೆ ಕುಂದ್ಬಿಡತ್ತಿ. ಪ್ರಪಂಚ ಅನ್ನೋದು ಕೇವಲ ಮನಸ್ಸಿನ ವಿಲಾಸವು ಹಾಗೆ ಎಚ್ಚರವಾಗಿ ಇರುವುದೆಂಬುದನ್ನ ಸತ್ಯವಾಗಿ ನಾವು ತೋರ್ತಾ ಇದೀವಿ. ಈ ಜಗತ್ತೇ ಇಲ್ಲ, ಇಲ್ಲದ್ದು ಕನಸು ನಮಗೆ. ಆಟೋವೇ ಸರಿ ಇದು. ಯಾಕಂದ್ರೆ